ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಯಾವುದಾಗಲ್ಲ. ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ. ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು. ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ ಬಿ ಜೆ ಪಿಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ. ಅವರಿಗೆ ಯಾರ ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು.